ಜಿಲ್ಲೆಯಲ್ಲಿ ಗಬ್ಬಿ ಶ್ರೀನಿವಾಸ್ ಅವರು ನಿಮ್ಮ ಮೇಲೆ ಏನೋ ಸಮರಸಾರ ಬಿಟ್ಟಿದ್ದಾರೆ ಸರ್. ರಾಜಣ್ಣ ಅವ್ರ ಮನೆ ನೀವು ಮತ್ತೆ ರಾಜಣ್ಣ ಅವರು ಅವ್ರನ್ನ ಸೋಲಿಸಿದ್ದಕ್ಕೆ ಸರ್ ಹಾಲು ಕೊಟ್ಟದ್ದು ಪ್ರಾಮಾಣಿಕ ಕೆಲಸ ಮಾಡೋರಿಗೆ ಸಮಸ್ಯೆ ಜಾಸ್ತಿ. ಹೌದು, ನಾವು ಹಂಗೆ ಅಂದ್ಕೊಂಡಿದ್ದೀವಿ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡೋರೆ, ನಮಗೂ ಸಮಸ್ಯೆನೇ ಜಾಸ್ತಿ. ಗುಬ್ಬಿ ಶ್ರೀನಿವಾಸ್ ಅವರು ನಿಮ್ಮವರು ಮತ್ತೆ ನಿಮ್ಮ ಮತ್ತೆ ರಾಜಣ್ಣ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪದೇ ಪದೇ ಏನಿಲ್ಲ, ಈ ಚುನಾವಣೆಯಲ್ಲೇ ಮಾತ್ರ ಆ ರೀತಿ ಮಾತಾಡಿದ್ದಾರೆ. ನಾವೆಲ್ಲ ಸ್ನೇಹಿತರುಗಳೇ, ಒಂದೇ ಪಕ್ಷದಲ್ಲಿದ್ದೀವಿ. ಇವೆಲ್ಲ ಬರ್ತಾ ಹೋಗ್ತಾ ರಾಜಕೀಯದಲ್ಲಿ ಇದೆಲ್ಲ ನಡೆಯೋದೇ ಅಲ್ಲ. ನೋ ಪರ್ಮನೆಂಟ್ ಸಿಸ್ಟಮ್. ಮಾತಾಡ್ತೀನಿ, ಅದಕ್ಕೆ ನನಗೇನು ಮಾತಾಡದೇ ಇರೋದು ಅಂತ ಅಂಥದ್ದೇನಿಲ್ಲ. ಮಾತಾಡದೆ ಮಾತುಗಳು ಬಿಡೋಷ್ಟು ರಾಜಕಾರಣ ಇಲ್ಲ. ಮಾತಾಡ್ತೀನಿ. ಶ್ರೀನಿವಾಸ್ ಅವರು ನಮ್ಮ ಪಕ್ಷದವರೇ ಇದ್ದಾರೆ, ಶಾಸಕರಿದ್ದಾರೆ, ನಮಗೆಲ್ಲ ಸ್ನೇಹಿತರಿದ್ದಾರೆ, ಮಾತಾಡ್ತೀನಿ. ಸರ್, ಮೊನ್ನೆ ಚನ್ನಪಟ್ಟಣ ಸಮಾವೇಶದಲ್ಲಿ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಶಾಸಕರು ಪ್ರಸ್ತಾಪ ಮಾಡುವಂಥದ್ದು, ಡಿ ಕೆ ಶಿವಕುಮಾರ್ ಆಗಬೇಕು ಅಂತ ಹೇಳಿ, ಏನು ಕಾಂಗ್ರೆಸ್ಸಲ್ಲಿದ್ದು ಬಗೆಹರಿದ ಸಮಸ್ಯೆನಾ ಅಂತ ಗೊತ್ತಿಲ್ಲಪ್ಪ ನನಗೆ. ನಾನು ಅದ್ರನ್ನ ಫಾಲೋ ಅಪ್ ಮಾಡಿಲ್ಲ. ಬಟ್ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೂ ಹೋಗಲ್ಲ. ಸರ್, ಇನ್ನೊಂದು ಕುಮಾರಸ್ವಾಮಿ ಅವ್ರದ್ದು ಒಂದು ಹಿಂದಿನ ಡಿನೋಟಿಫಿಕೇಶನ್ ಪ್ರಕರಣದ ಹಿನ್ನಡೆ ಆಗಿದೆ ಸರ್. ಹಳೆ ಪ್ರಕರಣ, ಅದಕ್ಕೆ ಯಾವ ರೀತಿಯಾಗಿ